ಅಂಗನವಾಡಿ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇವತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೆಂಗಳೂರು ಚಲೋವನ್ನ ಮಾಡಲಾಗ್ತಾ ಇರುವಂತದ್ದು. ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಸಹಾಯಕಿಯರು ಕೂಡ ಭಾಗಿಯಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾದಂತ ಬೇಡಿಕೆಗಳು ಅಂತ ನೋಡೋದಾದ್ರೆ 21,000 ಕನಿಷ್ಠ ವೇತನವನ್ನ ನಿಗದಿಪಡಿಸಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸೇವಾ ಹಿರಿತನದ ಮೇಲೆ ಗೌರವ ಧನದ ಹೆಚ್ಚಳಕ್ಕೂ ಕೂಡ ಆಗ್ರಹ ಪಡಿಸ್ತಾ ಇರುವಂತದ್ದು. ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೋಸ್ಕರ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ಗೆ ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾವಿರಾರು ಕಾರ್ಯಕರ್ತೆಯರು 11:30ಕ್ಕೆ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ ನಡೆಯಲಿದೆ. ಮಧ್ಯಾಹ್ನ ತಟ್ಟಲಿದೆ ಬೆಂಗಳೂರಿಗೆ ಮತ್ತೆ ಟ್ರಾಫಿಕ್ ಬಿಸಿ. ಬೆಂಗಳೂರು ಮೊದಲೇ ಟ್ರಾಫಿಕ್ ಅಲ್ಲಿ ಮುಳುಗೋಗಿರುತ್ತೆ. ಈ ರೀತಿಯಾಗಿ ಏನಾದ್ರೂ ಒಂದು ಪ್ರತಿಭಟನೆ ಚಿಕ್ಕ ಮಟ್ಟದಲ್ಲಿ ನಡೆದಂತ ಸಂದರ್ಭದಲ್ಲೇ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇನ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತ ಒಂದು ಪ್ರತಿಭಟನೆ ಇದು. ಸೊ ಹೀಗಾಗಿ 11:30ಕ್ಕೆ ಆಲ್ಮೋಸ್ಟ್ ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಸಿಕೊಳ್ಳುತ್ತಲ್ಲ ಮೆಜೆಸ್ಟಿಕ್ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿರುವಂತದ್ದು. ಇನ್ನೂ ಸಾಕಷ್ಟು ಜನ ಟ್ರೈನ್ ನಲ್ಲಿ ಬರ್ತಾ ಇದ್ದಾರೆ, ಬಸ್ ನಲ್ಲಿ ಬರ್ತಾ ಇರುವಂತದ್ದು. ಅವರೆಲ್ಲರೂ ಬಂದಾದ್ಮೇಲೆ 11:30ಕ್ಕೆ ಆರಂಭವಾಗುತ್ತೆ ಇವರ ಪ್ರತಿಭಟನಾ ರ್ಯಾಲಿ. ಅದು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಇಲ್ಲಿ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿ ಸಾಗಲಿರುವಂತದ್ದು. ಮಕ್ಕಳು ಮರಿಗಳನ್ನೆಲ್ಲ ಕೂಡ ಕರ್ಕೊಂಡ್ಬಂದಿದ್ದಾರೆ. ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಈಗ ಆಲ್ರೆಡಿ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿರುವಂತದ್ದು. ಮೊನ್ನೆ ಅಷ್ಟೇ ಕೂಡ ಅಂದ್ರೆ ಇಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯನ್ನ ನೋಡಿದ್ರಿ. ಯಾವ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಬಂದು ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಅಂತ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ. ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪ್ರತಿಭಟನಾ ಸ್ಥಳದಿಂದ ಭಾರತಿ ಅಂತ ಅಂಗನವಾಡಿ ಕಾರ್ಯಕರ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಭಾರತಿ ಅವರೇ. ನಮಸ್ತೆ ಸರ್. ನಿಮ್ ಬೇಡಿಕೆಗಳೇನು ಅಂತ ಪ್ರಮುಖ ಎಲ್ಲಾ ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಪ್ರಪ್ರಥಮವಾಗಿ ಸಹಾಯಕಿ ಮತ್ತು ಕಾರ್ಯಕರ್ತ ಹೇಳಿ ಸರ್. ನಮ್ದು ಈಗ 40 ವರ್ಷ ಆಯ್ತು ICDS ಇಲಾಖೆ ಶುರುವಾಗಿ. ನಮಗೆ ಸರಿಯಾದ ಒಂದು ನಿಗದಿತವಾದ ಒಂದು ಗೌರವಧನ ಫಿಕ್ಸ್ ಮಾಡಿಲ್ಲ. ನಮಗೆ ಗೌರವಧನ ಬೇಡ, ಸಂಬಳ ಮಾಡ್ರಿ ಅಂತ ನಾವು ಪ್ರತಿಭಟನೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ. ನಮಗೇನು ಬೇಡ, ಒಂದು 20,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಬೆಳಗ್ಗೆ ಅವ್ರು ಎಷ್ಟು ಟೈಮ್ ಕೊಟ್ಟಿರ್ತಾರೋ ಪರ್ಫೆಕ್ಟ್ ಆಗಿ ಆ ಟೈಮ್ ಮಾಡೋಗ್ತೀವಿ. ಮತ್ತೆ ಸ್ನೇಹ ಆ್ಯಪ್ ಅಂತ ಕೊಟ್ಟಿದ್ದಾರೆ ಸರ್. ಈಗ ಕೆಲವರು ಇನ್ನೊಂದು 2 ವರ್ಷಕ್ಕೆ ರಿಟೈರ್ಡ್ ಆಗಿ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಬರೋದಿಲ್ಲ ಸರ್. ಹಂಗಾಗಿ ತುಂಬಾ ಕಷ್ಟ ಅನಿಸ್ತತೆ. ಅವ್ರಿಗೆ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಆ ಸ್ನೇಹ ಆ್ಯಪ್ ಸರ್, RCSID ಮಕ್ಕಳುಗಳನ್ನೆಲ್ಲ ಅದ್ರಲ್ಲಿ ಫೀಲ್ಡ್ ಮಾಡಿರ್ತಾರೆ. ಗ್ರೋತ್ ಮತ್ತು ನ್ಯೂಟ್ರಿಷನ್ ಎಲ್ಲ ಅದ್ರಲ್ಲೇ ಇರುತ್ತೆ ಸರ್. ಅದ್ರ ಅಟ್ ಪ್ರೆಸೆಂಟ್ ಇಷ್ಟು ಮಕ್ಳು ಬಂದಿರ್ತಾವೆ ಅಂದ್ರೆ ಕ್ಲಿಕ್ ಮಾಡಿ ಇದ್ ಮಾಡ್ಬೇಕು. ಫುಡ್ ಆಗ್ಲಿ, ಗ್ರೋತ್ ಚಾರ್ಟ್ ಆಗ್ಲಿ, ಪ್ರತಿಯೊಂದು. ಈಗ ತಿಳುವಳಿಕೆ ಇದ್ದವ್ರೇನೋ ಮಾಡ್ತಾರೆ ಸರ್, ತಿಳುವಳಿಕೆ ಇರೋದಕ್ಕೆ ಕಷ್ಟ ಆಗುತ್ತೆ ಒಂದ್ ಸ್ವಲ್ಪ ದಿನ. ಆಮೇಲೆ ಈಗ ಯೂನಿಫಾರ್ಮ್ ಹೇಳಿದಾರೆ ಸರ್, ಅದು ಹಾಕಣಕ್ಕೆ ಬರಂಗಿಲ್ಲ ಯೂನಿಫಾರ್ಮ್. ಆ ರೀತಿ ಇದೆ ಸರ್. ನಮಗೆ 2 ತರದ ಯೂನಿಫಾರ್ಮ್ ಬೇಡ ಸರ್. ಒಂದ್ ಯೂನಿಫಾರ್ಮ್ ಒಳ್ಳೆ ಕ್ವಾಲಿಟಿ ಕೊಡ್ಲಿ. ಆಮೇಲೆ ನಮ್ಗೆ ನಿಗದಿತವಾಗಿ ಒಂದು 20,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಇವತ್ತು ಅವ್ರು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ನಾವು ಇವತ್ತು ಇಲ್ಲಿಂದಾನೆ ಅವ್ರಿಗೆ ಜೈಕಾರ ಹಾಕ್ಬೋದು. ನಮ್ಮ ಊರುಗಳಿಗೆ ಸೇರಿಸ್ತೀವಿ ಸರ್. ಪ್ರೆಗ್ನೆಂಟ್ ಇರೋರು ಬಂದಿದ್ದಾರೆ, ಅಂಗವಿಕಲರು ಬಂದಿದ್ದಾರೆ, ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್. ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ, ರೊಟ್ಟಿ ಬುತ್ತಿ ಕಟ್ಕೊಂಡು ನಾವ್ ಎದ್ದೋಗದೆ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಇಳಿದು ಬಂದಿದ್ದಾರೆ ಸರ್ ಅಂಗನವಾಡಿ ಕಾರ್ಯಕರ್ತೆಯರು. ನಮಗೆ ತುಂಬಾ ನೋವಾಗಿದೆ ಸರ್. 40 ವರ್ಷ ಆದ್ರೂ ನಮ್ಮನ್ನ ಇದುವರೆಗೂ ಗುರುತಿಸಿಲ್ವಲ್ಲ ಇಲಾಖೆ ಅನ್ನೋದ್ರ ಬಗ್ಗೆ ಬಹಳ ಮನ ನೊಂದಿದೆ ಸರ್. ಎಲ್ಲರ ಪರವಾಗಿ ಈ ರೀತಿಯ ಬೇಡಿಕೆಯನ್ನು ಕೇಳ್ತಾ ಇದ್ದೀವಿ. ಮಿನಿ ಅಂಗನವಾಡಿ ಮೇಲೆ ದರ್ಜೆಗೆ ಏರಿಸ್ತಾ ಇದ್ದಾರಲ್ಲ, 580 ಜನ ಪಾಪ್ಯುಲೇಷನ್ ಇದ್ರು ಸತಿಗೂ ಅವರಿಗೆ ಮಿನಿ ಅಂಗನವಾಡಿಗಳಿಗೆ ಸಹಾಯಕಿಯರಿಲ್ಲ. ಅವ್ರಿಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಸರ್. ಅವರಿಗೆ ಮಿನಿ ಅಂಗನವಾಡಿಗೂ ಸಹಾಯಕಿಯರು ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳೆಕಳೆಯಾಗಿ ಕೇಳ್ತಾ ಇದೀವಿ ಸರ್. ಅದನ್ನ ಹೆಚ್ಚುವರಿಗೆ ಮಾಡಬೇಕು. ಎಲ್ಪರಿಗೆ ಏನ್ ಸಿಗುತ್ತೋ ಅದೇ ಸಿಗುತ್ತೆ ಸರ್. ಅದಕ್ಕೆ ಅವ್ರನ್ನ ಮೇಲ್ದರ್ಜೆಗೆ ಏರಿಸಿ ಅವರಿಗೆ ಜಲ್ದಿ ಉನ್ನತ ಅಂಗನವಾಡಿಗೆ ಏರಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ ಇದೀನಿ ಸರ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಕೊಡ್ತಾ ಇದ್ದಾರೆ ಇವಾಗ? ಸಂಬಳ ಎಷ್ಟಿದೆ ನಿಮ್ಗೆ ಸರ್? ನಮಗೆ ಈಗ 8,000 ಇದೆ ಸರ್. ಕೇಂದ್ರ ಸರ್ಕಾರದ 1,500 ಅಕ್ಟೋಬರ್ 2018 ಆಗಿತ್ತು ಸರ್. ಅದು ಆಲ್ರೆಡಿ ಅಪ್ರೂವಲ್ ಆಗಿದೆ ಸರ್. ದುಡ್ಡಿಲ್ಲ ಅಂತ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರದ 500 ರೂಪಾಯಿ ಮಾಡಿದಾರೆ ಸರ್, ಅದನ್ನು ಮಾಡಿಲ್ಲ.
ಮಿನಿ ಅಂಗನವಾಡಿ ನಮಗ್ ಕೊಡೋಂತ 8,000 ರೂಪಾಯಿ ಅವ್ರಿಗೆ ಅರ್ಧ ಸರ್. ಅದು 4,000 ರೂಪಾಯಿ ಕೊಡ್ತಾರೆ. ಸಹಾಯಕಿಯರಿಗೆ ಏನ್ ಕೊಡ್ತಾರಲ್ಲ ಅದಷ್ಟೇ ಕೊಡ್ತಾರೆ ಸರ್. ಮತ್ತೆ ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಈ ಪ್ರತಿಭಟನೆ ಮಾಡ್ಲಿಕ್ಕೂ ಮುಂಚೆ ಏನಾದ್ರು ನಿಮ್ಮ ಇಲಾಖೆಯ ಪ್ರಮುಖರ ಜೊತೆ ಚರ್ಚೆಯನ್ನ ಮಾಡಿದ್ರ, ನಿಮ್ಮ ಸಂಘಟನೆಯವರು ಅಥವಾ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ರ? ಅವ್ರು ಏನಾದ್ರು ಭರವಸೆಯನ್ನ ಕೊಟ್ಟಿದ್ರ? ಸರ್ ಅವ್ರು ಹೇಳಿದ್ದಾರೆ ಸರ್ ಈ ತರ ಅಂತಂದು ಹೇಳಿ. ನಾವು ಈಗ 2 ಸರಿ ಇದಾಯ್ತು ಸರ್. ಡಿಸೆಂಬರ್ ಅಲ್ಲಿ ಇತ್ತು ಸರ್ ಸ್ಟ್ರೈಕ್ 26, 27. ಅನಿವಾರ್ಯ ಕಾರಣದಿಂದ ಅದನ್ನ ಅವತ್ತು ಒಂದು ಲೋಕಸಭಾ ಚುನಾವಣೆದು ಮತದಾರರದ್ದು ಇದಿರೋದ್ರಿಂದ ಅದು ಪೋಸ್ಟ್ಪೋನ್ ಆಯ್ತು ಸರ್. ಹಂಗಾಗಿ ಅದನ್ನ ಈಗ ಜನವರಿ 23 ಮತ್ತು 24 ಇಟ್ಟಿದ್ರು ಸರ್. ಈ ಒಂದು ಕರೆಗೆ ಹೋಗೋಟ್ಟು ನಮ್ಮ AITC ಸಂಘಟನೆಯಿಂದ ನಾವು ಇಲ್ಲೆಲ್ಲ ಹಾಜರಾಗಿದ್ದೀವಿ ಸರ್. ಓಕೆ ಥ್ಯಾಂಕ್ ಯು ಭಾರತಿ ಅವರೇ.